ಹೆಂಗೆ ಎಂಟ್ರಿ ಆಗ್ಬೇಕಾದ್ರೆ ಲಿಫ್ಟಲ್ಲಿ ಫೋನ್ನ ಕಿತ್ಕೊಂಡು ಒಳ್ಳೆ ಕಳ್ಳನ್ ಥರ ಹೊಟ್ಟೋಗಿರ್ತಾರೆ. ಚೆಕ್ ಮಾಡ್ಕೊಂಬರಕ್ಕೆ. ಸೊ ನಾನು ಕೇಳಿದ್ರೆ ನಾನು ಇಲ್ಲೇ ಕೊಡ್ತಾ ಇದ್ನಲ್ಲ, ಅಂದ್ರೆ ಅವ್ರಿಗೇನು ಸಡನ್ ಮೂಮೆಂಟ್ ಆದಾಗ ನಾನೇನು ಡಿಲೀಟ್ ಮಾಡಕ್ ಆಗಲ್ಲ ಅನ್ನೋದೊಂದು ತಲೆಯಲ್ಲಿತ್ತು. ಅವಾಗ ಏನಂತಂದ್ರೆ ಅವ್ರದ್ದೊಂದು ಕಂಪಲ್ಸರಿ ರೂಲ್ ಇತ್ತು, ಅಮ್ಮನ್ ಕರ್ಕೊಂಡೇ ಓಡಾಡ್ಬೇಕು ನೀನು, ಬೇರೆ ಯಾರಾದ್ರೂ ಜೊತೆನಲ್ಲಿ ಕರ್ಕೊಂಡೇ ಓಡಾಡ್ಬೇಕು ಅನ್ನೋದು ಒಂದು ಕಂಪಲ್ಸರಿ ರೂಲ್ ಇತ್ತು. ಬಟ್ ಮೈ ಮಾಮ್ ಇಸ್ ಮೈ ಕಂಫರ್ಟ್, ನನ್ಗೆ ಅದಿತ್ತು. ಬಟ್ ಇವ್ರು ಹೇಳಿ 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 ಪರವಾಗಿಲ್ಲ ಬಿಡು ಅನ್ನೋಂಗೆ ಆಗೋಗ್ಬಿಟ್ಟಿತ್ತು. ಅಂದ್ರೆ ಯಾರಾದ್ರೂ ಒಬ್ರು ಇರ್ಲೇಬೇಕು ಜೊತೆನಲ್ಲಿ ಅನ್ನೋ ರೀತಿನಲ್ಲಿ ಕಂಪಲ್ಷನ್ ಮಾಡಿದಾಗ ಅದೇನಾಯ್ತು, ಸ್ವಲ್ಪ ಇರಿಟೇಟ್ ಆಗ ಫೀಲ್ ಆಯ್ತು. ಜನ ನಮ್ಮನ್ನ, ನಮ್ಮ ಕರಿಯರ್ ಸಕ್ಸಸ್ ನ ನೋಡ್ತಾರೆ, ನಮ್ದು ದುಡ್ಡು ಎಷ್ಟು ಬಂದಿದೆ ಬಂದಿಲ್ಲ ಅನ್ನೋದನ್ನ ನೋಡ್ತಾರೆ, ನಮ್ಮ ರಿಲೇಶನ್ಶಿಪ್ ನ ಹೊರಗಡೆ ನಾವೇನ್ ತೋರಿಸ್ತೀವಿ ಅದನ್ನ ನೋಡ್ತಾರೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸಾಕಿದ್ಮೇಲೆ ನಾವು ಅವ್ರಿಗೆ ಏನ್ ಕೊಟ್ಟಿದೀವಿ ಅಂತ ನೋಡ್ತಾರೆ. ಬಟ್ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಯಾರು ನೋಡಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾವುದೋ ಒಂದು ನೆಲಮಂಗಲದಲ್ಲಿ ಶೂಟಿಂಗ್ ಆಗ್ತಿತ್ತು, ದುರ್ಗಾ ಅನ್ನುವಂಥ ಒಂದು ಸೀರಿಯಲ್. ಆ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬರೋದು, ಎಲ್ಲೋ ಚೆಕ್ ಮಾಡೋದು, ಆ ಥರದ್ದೆಲ್ಲ ಒಂದಷ್ಟು ಗೊತ್ತಾಯ್ತು ನನಗೆ. ಯಾವಾಗ ಅಲ್ಲಿವರೆಗೂ ಬಂದು ಚೆಕ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಐ ಸ್ಟಾರ್ಟೆಡ್ ಫೀಲಿಂಗ್ ಅನ್ಕಂಫರ್ಟೇಬಲ್ ಫಾರ್ ದ ಫಸ್ಟ್ ಟೈಮ್. ಅಲ್ಲಿವರೆಗೂ ಬಂದಿದೆ ಅಂತ ಅದು ಹೆಂಗಾಯ್ತು ಅಂತಂದ್ರೆ, ನನ್ನ ಸುತ್ತಮುತ್ತ ಇರೋರ್ಗೆ ಎಲ್ರಿಗೂ ಗೊತ್ತಿದೆ ಅವ್ರು ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂತ, ನನಗೊಬ್ಳು ಗೊತ್ತಿರ್ಲಿಲ್ಲ. ಐ ವಾಸ್ ಸೋ ಬ್ಲೈಂಡ್, ಲೈಕ್ ಐ ಯೂಸ್ ಟು ಬಿ ಇನ್ ಕಾಲ್ಸ್, ಅವ್ರು ಕಾಲಲ್ಲೇ ಇರ್ತಾ ಇದ್ರು. ಅಂಡ್ ಲೈಕ್ ಒಂದ್ ರ್ಯಾಂಡಮ್ ಆಗಿ ಸೆಟ್ ಹುಡುಗರು ಇರ್ತಾರಲ್ವಾ, ಇದು ಯಾವ್ದು ಲೊಕೇಶನ್ ಅಂತ ಏನೋ ನಂಗೆ ಅಡ್ರೆಸ್ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವ್ದು ಲೊಕೇಶನ್ ಏನು ಅಂತ ಕೇಳ್ತಿರ್ಬೇಕಾದ್ರೆ, ಅವ್ರ ಕಾರ್ ಅಲ್ಲೇ ನಿಂತಿದೆ, ನೀವು ಹತ್ಕೊಂಡು ಹೋಗೋದಕ್ಕೆ ಯಾಕೆ ಅಡ್ರೆಸ್ ಕೇಳ್ತಿದ್ದೀರಾ, ಅವ್ರು ಬಂದಿದ್ದಾರೆ ಬಿಡಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ ಅಂತ. ದಟ್ ಈಸ್ ವೆನ್ ಐ ಗಾಟ್ ಟು ನೋ ದಟ್ ಅವ್ರು ಬಂದು ಆ ತರ ಹೋಗ್ತಿದ್ದಾರೆ ಅನ್ನೋದೊಂದು ಐಡಿಯಾ ಬಂದಿದ್ದು ನನಗೆ. ಅಂಡ್ ಹಿ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಅನದರ್ ಆರ್ಟಿಸ್ಟ್. ಅನ್ಫಾರ್ಚುನೇಟ್ ಥಿಂಗ್ ಇಸ್ ದಟ್ ಅವ್ರು ಇವತ್ತಿಲ್ಲ. ಅಂದ್ರೆ ಆ ಹೀರೋನ ಇವರು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ರು. ದಟ್ ಗೈ ಲೈಕ್ ಹಿಸ್ ನೋ ಮೋರ್. ಸೊ ಆ ವಿಚಾರದಲ್ಲಿ ನನ್ಗೊಂದ್ ಸ್ವಲ್ಪ ಇವ್ರ ಮೇಲೆ ತುಂಬಾ ಬೇಜಾರಾಗಿದ್ದು ನನಗೆ. ಬಿಕಾಸ್ ಅವ್ರಿಗೊಂದ್ ಸ್ವಲ್ಪ ಹುಷಾರಿರ್ಲಿಲ್ಲ. ಆ ಸಮಯದಲ್ಲಿ ನಾವು ಅವ್ರನ್ನ ನೋಡಕ್ ಹೋಗಿದ್ದಾಗ್ಲಿ ಹಾಸ್ಪಿಟಲ್ಗೆ, ಅಥವಾ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ ಪ್ರಯತ್ನ ಪಟ್ಟಿದ್ದು ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅನ್ನೋಂಥದ್ದು. ಅಂದ್ರೆ ಅವ್ರ ಮೇಲೆ ಅನುಮಾನ, ಬೇಸಿಕ್ಲಿ ಇವ್ರಿಗೆ ಅವ್ರ ಮೇಲೆ ಅನುಮಾನ. ಅಂದ್ರೆ ನಾವೇನೋ ರಿಲೇಶನ್ಶಿಪ್ ಅಲ್ಲಿ ಇದೀವಿ, ನಾನು ಇವ್ರ ಹತ್ರ ಹೈಡ್ ಮಾಡ್ತಿದ್ದೀನಿ ಅಂತ. ಬಟ್ ಐ ವಾಸ್ ವೇ ಟು ಪ್ರಾಂಪ್ಟ್. ಇವಾಗ ಕೇಳಿದ್ರೆ ಅದೆಲ್ಲ ಇಲ್ಲ ಅಂತ ಹೇಳ್ಬೋದು. ಐ ವಾಸ್ ವೇ ಟು ಪ್ರಾಂಪ್ಟ್ ಅಟ್ ದಟ್ ಟೈಮ್. ನನ್ಗೆ ಏನಂತಂದ್ರೆ, ನಾನು ಇಲ್ಲಿಂದ ಪಕ್ಕದ ರೋಡ್ ಒಂದು ಮೆಡಿಕಲ್ ಶಾಪ್ ಹೋಗ್ತಿದ್ದೀನಿ ಅಂತ ಅವ್ರನ್ನು ಇವ್ರು ಹೇಳ್ಬಿಟ್ಟು ಹೋಗ್ತಿದ್ದೆ ನಾನು. ಆ ರೀತಿ ಇರ್ತಿತ್ತು. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಇಸ್ ದಟ್ ಆ ಒಂದು ಪಾಯಿಂಟ್ ಅಲ್ಲಿ ಹಿ ಡಿಡ್ಂಟ್ ವಾಂಟೆಡ್ ಟು ಬಿಲೀವ್. ಅವರು ಕಾಲ್ ರೆಕಾರ್ಡ್ಸ್ ತೆಗ್ಸೋದು, ಚೆಕ್ ಮಾಡೋದು, ಎಲ್ಲೆಲ್ಲೋ ಬಂದು ನೋಡೋದು, ಇದೆಲ್ಲ ನಡೆದಿತ್ತು. ಯಾವಾಗ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಅಂಡ್ ಅವ್ರು ತೀರ್ಕೊಂಡ್ಬಿಟ್ರು, ಆ ಒಂದು ಹೀರೋ. ಆ ಒಂದು ಹೀರೋ ತೀರ್ಕೊಂಡ್ ಮೇಲೂ ಇದು ಕಂಟಿನ್ಯೂ ಆಯ್ತು ಟಾಪಿಕ್. ಇಲ್ಲ ನಿಂದೇನೋ ಇತ್ತು ಅನ್ನೋ ತರದಲ್ಲಿ ಇಂಡೈರೆಕ್ಟ್ ಆಗಿ ಏನೋ ಒಂದು ಬಂದಾಗ, ಸಿ ಲೈಕ್ ದ ಪರ್ಸನ್ ಹೂ ಡೋಂಟ್ ಎಕ್ಸಿಸ್ಟ್ ಆನ್ ಅರ್ತ್, ಅವ್ರ ಬಗ್ಗೆ ಮಾತಾಡೋದು ನನಗೆ ತುಂಬಾ ಅನ್ಕಂಫರ್ಟಬಲ್ ಆಗಿ. ದಟ್ ಇಸ್ ವೆನ್ ಐ ಸೆಡ್ ಲೈಕ್ ನೋ, ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್. ಆಫ್ಟರ್ ಹೋಲ್ ಆಫ್ 6 years ಐ ಸೆಡ್ ಲೈಕ್ ನೋ, ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್, ಲೆಟ್ಸ್ ಬ್ರೇಕಪ್ ಅಂತ. ಮಾತಾಡಿದ್ವಿ, ಬ್ರೇಕಪ್ ಅಂತ ಹೇಳಿದ್ವಿ, ಎಲ್ಲ ಆಯ್ತು. ಆದ್ಮೇಲೂ ಮತ್ತೆ ಒಂದ್ ಸ್ವಲ್ಪ ಬಂದು, ಇಲ್ಲ ನೀನು ತಿದ್ಕೋ, ನಾನು ಸರಿ ಹೋಗ್ತೀನಿ ಅನ್ನೋ ತರ ವಾಪಸ್ ನನ್ನೇ ಬ್ಲೇಮ್ ಮಾಡಿ ನಾನೇ ತಿದ್ಕೋಬೇಕು ಅನ್ನೋ ತರದಿತ್ತು. ಹೌದು. ಸೊ ಐ ಡಿಡ್ಂಟ್ ವಾಂಟೆಡ್ ಟು ಕಂಟಿನ್ಯೂ ದಟ್, ಬಿಕಾಸ್ ಇದು ಇನ್ನು ಎಷ್ಟು ದಿನ, ಅಂದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು ನಾನೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅನ್ನೋದು. ಸೊ ಇನ್ನು ಎಷ್ಟು ದಿನ ಇದನ್ನ ಕ್ಯಾರಿ ಮಾಡಕ್ಕಾಗತ್ತೆ ಅಂತ ಹೇಳಿ ವಿ ಬ್ರೋಕ್ ಅಪ್ ಇನ್ 2016 ಎಂಡ್ ಅಲ್ಲಿ ನಾನು ತಮಿಳ್ ಪ್ರಾಜೆಕ್ಟ್ ಒಪ್ಕೊಂಡೆ, ಸೀರಿಯಲ್. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಟೂ ಮೆನಿ ರೆಸ್ಟ್ರಿಕ್ಷನ್ಸ್ ಇನ್ ಮೈ ಲೈಫ್, ಐ ವಾಸ್ ನಾಟ್ ರಿಯಲಿ ಡೂಯಿಂಗ್ ಥಿಂಗ್ಸ್ ವೆಲ್. ಬ್ರೇಕಪ್ ಆದಾಗ ಅಬ್ಬಾ ಒಂದು ರಿಲೀಫ್ ಆಯ್ತು ಅಂತ ಅನ್ನಿಸ್ತಾ, ಅಥವಾ ಮಿಸ್ ಮಾಡ್ಕೊಳಕ್ ಶುರು ಮಾಡೋರ? ನನಗೆ ಯಾವ ಸ್ಟೇಜಿಗೆ ಹೋಗ್ಬಿಟ್ಟಿತ್ತು ನನ್ನ ಮನಸ್ಥಿತಿ ಅಂತಂದ್ರೆ, ಯಾರು ಬೇಡ, ಐ ಆಮ್ ಡನ್, ಪರವಾಗಿಲ್ಲ, ಸಾಕು, ಎಷ್ಟು ಕೇಳೋಣ, ಎಷ್ಟು ತಡ್ಕೊಳ್ಳೋಣ. ಸಿ, ಇದೊಂದು ಸೇಯಿಂಗ್ ಇದೆಯಲ್ಲ, ಭೂಮಿ ನೆಲದವರೆಗೂ ನಾವು ಬೆಂಡ್ ಆಗ್ಬೋದು, ಅದ್ರ ಮೇಲೆ ವಿ ಡೋಂಟ್ ಹ್ಯಾವ್ ಅ ಪ್ಲೇಸ್ ಟು ಬೆಂಡ್ ಅಂತ ಅಂದ್ಬಿಟ್ಟು. ಸೊ ಆ ಥರ ಅನ್ಸ್ಬಿಟ್ಟಿತ್ತು. ಐ ಹ್ಯಾವ್ ರೀಚ್ ದ ಪೀಕ್, ಅದ್ರ ಮೇಲೆ ಆಗಲ್ಲ ನನಗೆ ಅಂತ ಅನ್ಸಿತ್ತು. ಬಟ್ ಏನಂದ್ರೆ ನನಗೆ ಒಬ್ಳೆ ಓಡಾಡೋದಕ್ಕೂ ಧೈರ್ಯ ಇರಲಿಲ್ಲ. ಬೇರೆ ಹೊಸಬ್ರನ್ನ ನೋಡಿ ಮಾತಾಡ್ಸೋಷ್ಟು, ಈಗ ಸಡನ್ ಆಗಿ ನಾವು ಬೇರೆ ಪ್ರಪಂಚಕ್ಕೆ ಕಾಲಿಡ್ತಾ ಇರೋ ಹಂಗ ಭಯ ಇತ್ತು. ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಬ್ರೇಕಪ್ ಮಾಡ್ಕೊಂಡಾಗ ಅವ್ರ ಎಕ್ಸ್ಗಳ ಕಡೆಯಿಂದ ಭಯ ಇರುತ್ತೆ. ಕೆಲವ್ರಿಗೆ
ಫಿಸಿಕಲಿ ಹಿಂಸೆ ಕೊಡುವಂಥದ್ದು ಅಥವಾ ಏನೋ ಬೇರೆ ಕೆಲಸಗಳ ಅವೆಲ್ಲ ತುಂಬಾ ಬಂದ್ಬಿಟ್ಟಿತ್ತು ಆಲ್ರೆಡಿ, ಮಾತುಕತೆಗಳು ಡೈರೆಕ್ಟು ಇಂಡೈರೆಕ್ಟು ತುಂಬಾ ವಿಚಾರಗಳು ಬಂದ್ಬಿಟ್ಟಿತ್ತು. ಕೊನೆಗೆ ಅವರು ನನ್ಗೆ ನನ್ನ ಗರ್ಲ್ ಫ್ರೆಂಡ್ ಮೋಸ ಮಾಡಿದಾಳೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋವರೆಗೂ ಮಾತುಕತೆ ಬಂದಿತ್ತು. ಸಿ, ಇನ್ಫ್ಲೂಯೆನ್ಸ್ ಒಂದು ವ್ಯಕ್ತಿಗಿದ್ದಾಗ ಅದನ್ನ ಸರಿ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಬಳಸ್ಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ. ಬಟ್ ಇವರು ಎಲ್ಲಾ ಮಾತುಗೂ ಎಲ್ಲವನ್ನೂ ಯೂಸ್ ಮಾಡ್ತೀನಿ ಅಂತ ಹೇಳೋರು. ಅಂಡ್ ನನ್ನ ಕಾಲ್ ರೆಕಾರ್ಡ್ಸ್ ತೆಗ್ಸಿ ಅವ್ರಿಗೇನಂತ ಆಸ್ತಿ ಸಿಗ್ಲಿಲ್ಲ. ಅಂಡ್ ದೆರ್ ವಾಸ್ ಒನ್ ಇನ್ಸಿಡೆಂಟ್. ನನ್ನ ಬರ್ತ್ಡೇಗೆ ಒಂದು ಫೋನ್ ಕೊಟ್ಟಿರ್ತಾರೆ. ಆ ಫೋನಲ್ಲಿ ಅವಾಗ ಮೆಮೊರಿ ಕಾರ್ಡ್ ಜಾಸ್ತಿ ಅದನ್ನ ಯೂಸ್ ಮಾಡ್ತಾ ಇದ್ವಿ ನಾವು. ಸೊ ಮೆಮೊರಿ ಕಾರ್ಡ್ ಇತ್ತು ಅಂಡ್ ಸಿಮ್ ಕಾರ್ಡ್ ಹಾಕಿದ್ದೆ. ಅದರಲ್ಲಿ ಒಂದಷ್ಟು ಫೋಟೋಸ್ ಇದ್ವು ನಂದು ಅವ್ರದ್ದು. ಆ ಕಾರಣಕ್ಕೆ ಅವರು ಯಾವುದೋ ಒಂದು ಡಬ್ಬಿಂಗ್ ಸ್ಟುಡಿಯೋ ಒಳಗಡೆ ನನ್ನ ಡಬ್ಬಿಂಗ್ ಇತ್ತು. ಹಿಂಗೆ ಎಂಟ್ರಿ ಆಗ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಫೋನ್ ನ ಕಿತ್ಕೊಂಡು ಒಳ್ಳೆ ಕಳ್ಳನ್ ತರ ಹೊಟ್ಟೋಗಿರ್ತಾರೆ. ಚೆಕ್ ಮಾಡ್ಕೊಂಬರಕ್ಕೆ. ಸೊ ನಾನು ಕೇಳಿದ್ರೆ ನಾನು ಇಲ್ಲೇ ಕೊಡ್ತಾ ಇದ್ನಲ್ಲ. ಅಂದ್ರೆ ಅವ್ರಿಗೇನು ಸಡನ್ ಮೂಮೆಂಟ್ ಆದಾಗ ನಾನೇನು ಡಿಲೀಟ್ ಮಾಡಕ್ಕಾಗಲ್ಲ ಅನ್ನೋದೊಂದು ತಲೆಯಲ್ಲಿತ್ತು. ಬಟ್ ಅವ್ರಿಗೆ ನನ್ ಕಡೆಯಿಂದ ತಪ್ಪು ಇರ್ಲಿಲ್ಲ ಇನ್ಫ್ಯಾಕ್ಟ್. ಸೊ ಆ ಕಾರಣಕ್ಕೆ ಅವ್ರಿಗೇನು ಸಿಗ್ಲಿಲ್ಲ ಅಲ್ಲಿ. ಸೊ ಲೆಟರ್ ಅಗೇನ್ ಕೇಮ್ ಬ್ಯಾಕ್ ಅಂಡ್ ಲೈಕ್ ಇಲ್ಲ ತಗೋ ಪರವಾಗಿಲ್ಲ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು, ಅದಾದ್ಮೇಲೆ ಇಲ್ಲ ನಾನು ಇದನ್ನ ಮುಂದುವರ್ಸಕ್ ಇಷ್ಟ ಪಡಲ್ಲ ಅಂತ ಅಂದಾಗ ಸಿಮ್ ಕಾರ್ಡ್ನ ತೆಗೆದು ಹಿಂಗೆ ನನಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಆ ಫೋನ್ ನ ಮೆಮೊರಿ ಕಾರ್ಡ್ ಆಕ್ಚುಲಿ ನನ್ನ ತಾಯಿದು ತುಂಬಾ ಫೋಟೋಸ್ ಇತ್ತು, ಅದಕ್ಕೆ ನಾನು ತುಂಬಾ ಕೇಳಿದ್ದೆ. ಬಟ್ ಅದಾದ್ಮೇಲೆ ಯಾವಾಗ ಸಿಮ್ ಕಾರ್ಡ್ನ ಹಿಂಗೆ ತೆಗೆದು ಬಿಸಾಕ್ಬಿಟ್ಟು ಹೋಗ್ತಾರೋ ಅವ್ರ ಕಾರಿಂದ ಬಿಸಾಕ್ಬಿಟ್ಟು ಹೋಗ್ತಾರೆ ಸಿಮ್ ಕಾರ್ಡ್ನ. ಸೊ ಅದೇ ಲಾಸ್ಟ್ ಐ ಡಿಸೈಡೆಡ್ ಲೈಕ್ ನೋ ಐ ಆಮ್ ನಾಟ್ ಟೇಕಿಂಗ್ ದಿಸ್ ಎನಿಮೋರ್ ಅಂತ. ಫೋನ್ ಅವರೇ ಕೊಟ್ಟಿದ್ದು ನನಗೆ ಬರ್ತ್ಡೇಗೆ. ನೀನು ಕೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ಕೊಟ್ಟಿರ್ತಿದ್ದೆ. ಆ್ಯಂಡ್ 100 times ಐ ಹ್ಯಾವ್ ಗಿವನ್ ಮೈ ಫೋನ್. ಹಿ ನೋಸ್ ದ ಪಾಸ್ವರ್ಡ್, ಎವ್ರಿಥಿಂಗ್ ಹಿ ನೋಸ್. ಎಲ್ಲ ಗೊತ್ತಿರಬೇಕಾದ್ರೆ ನೀನು ಯಾಕೆ ಇಷ್ಟು ಚೀಪಾಗಿ ಬಿಹೇವ್ ಮಾಡಬೇಕಾಗಿತ್ತು ಅಂತ ಒಂದೊಂದಷ್ಟು ಡಿಸ್ಕಷನ್ ಆಗುತ್ತೆ ನಮಗೆ. ಅದಾದ್ಮೇಲೆ ನಾನು ಇನ್ನು ಯಾವುದೋ ಒಂದು ಬೇಸಿಕ್ ಫೋನ್ಗೆ ಹಾಕೋತೀನಿ, ಮತ್ತೆ ಕಾಲ್ ಬರುತ್ತೆ. ಆಕ್ಚುಲಿ ಸಿಮ್ ಕಾರ್ಡ್ ಫಸ್ಟ್ ಸಿಕ್ಕಿರಲ್ಲ, ಸೆಕೆಂಡ್ ಡೇ ಸಿಗುತ್ತೆ ನನಗೆ. ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೆಕೆಂಡ್ ಡೇ ನಾನು ಇನ್ನೊಂದು ನಂಬರ್ ನಂದು ಏನು ಆಕ್ಟಿವ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಅಂತ ಹೇಳಿದಾಗ ಆ ಸಿಮ್ ಕಾರ್ಡ್ನ ಕೊಟ್ಬಿಟ್ಟು ಹೋಗ್ತಾರೆ. ಆ ಥರದ್ದೇನೋ ಒಂದಾಗಿದ್ದು ನನಗೆ ಎಕ್ಸಾಕ್ಟ್ಲಿ ನೆನಪಾಗ್ತಾ ಇಲ್ಲ. ಅದಾದ್ಮೇಲೆ ಇನ್ನೊಂದು ದಿವಸ ರೋಸ್ ಎಲ್ಲ ತಗೊಂಡ್ ಬರ್ತಾರೆ, ಇಲ್ಲ ನಾವು ಮತ್ತೆ ಮಾತಾಡೋಣ ಅಂತಂತಾರೆ. ದಟ್ ಈಸ್ ದ ಲಾಸ್ಟ್ ಮೂಮೆಂಟ್. ಅದಾಗಲ್ಲ ಅಂತ. ಇನ್ನೊಂದು ವ್ಯಕ್ತಿ ಇದ್ರು ಫ್ರೆಂಡ್ ಅಂತ, ಆ ಫ್ರೆಂಡ್ ಮ್ಯೂಚುವಲ್ ಇದ್ದಿದ್ದು. ಸೊ ಅವ್ರ ಥ್ರೂ ಕರ್ಸಿ ಮಾತಾಡಕ್ಕೆ ಅಂತ ಪ್ರಯತ್ನ ಪಟ್ರು. ದಟ್ ಈಸ್ ಲಾಸ್ಟ್. ಆಫ್ಟರ್ ದಟ್ ನಾನು ಅವ್ರನ್ನ ಮತ್ತೆ ನೋಡಿಲ್ಲ. ಅದಾದ್ಮೇಲೆ ಈ ಲಾಕ್ಡೌನ್ ಆಯ್ತಲ್ಲ, ಆ ಸಮಯದಲ್ಲಿ ಒಂದು ಕಾಲ್ ಬರುತ್ತೆ, ನಾವು ಮತ್ತೆ ಮೊದಲಿನ ತರ ಇರೋಣ ಅಂತ. ಇಲ್ಲ, ನನ್ನ ಜೀವನದಲ್ಲಿ ತುಂಬಾ ಬದಲಾಗ್ಬಿಟ್ಟಿದೆ. ನಾನು ಮೊದಲಿನ ತರ ಇರ್ಬೇಕು ಅನ್ಕೊಂಡ್ರು ನನ್ನ ಪರಿಸ್ಥಿತಿ ನನ್ನನ್ನು ಮೊದಲಿನ ತರ ಇರೋದಕ್ಕೆ ಬಿಡಲ್ಲ ಅಂತ ಹೇಳಿ ವಿ ಅಗೇನ್ ಗಾಟ್ ಡಿಸ್ಕನೆಕ್ಟೆಡ್. ಈಗ ಅವ್ರ ಮದುವೆ ಆಗಿದೆ ಇತ್ತೀಚೆಗೆ. ಸೊ ಮಿಸ್ಸಿಂಗ್ ಏನೇ ಇಲ್ಲ ಆಗಿತ್ತು ನನಗೆ. ನಾನು ತಮಿಳ್ ಪ್ರಾಜೆಕ್ಟ್ ಒಪ್ಕೊಂಡೆ ಅಂತ ಹೇಳೋದ್ನಲ್ಲ, ಸೊ ಅವಾಗ ಡೇ ನೈಟ್ ಶೂಟ್ ಇರ್ತಿತ್ತು, ಆ ಥರದ್ದೆಲ್ಲ ಆಗ್ತಿತ್ತು. ಐ ಥಿಂಕ್ ಶೂಟ್ ನೆಪ ನಾನು ಹೇಳ್ಬೋದು, ಬಿಟ್ರೆ ನನಗೆ ನಿದ್ದೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ವಾಸ್ ಇನ್ ದಟ್ ಸ್ಟೇಜ್. ಯಾಕೆ ಗೊತ್ತಾ ತನಿಷಾ, ಈಗ ಲವ್ಗೆ ಎಷ್ಟೋ ಜನ ಹೆಣ್ಮಕ್ಳು ಕೇಳ್ತಿರ್ತಾರೆ, ಲವ್ವಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅವ್ರ ಬಾಯ್ ಫ್ರೆಂಡ್ ಅಂದರೆ ಇಷ್ಟ, ಬಟ್ ಅವ್ರು ಕೊಡೋ ಟಾರ್ಚರು ಅಥವಾ ಕೆಲವರು ತುಂಬ ತೊಂದರೆ ಕೊಡ್ತಿರ್ತಾರೆ. ನಾವು ಒಳ್ಳೆ ಹುಡುಗರ ಬಗ್ಗೆ ಮಾತಾಡ್ತಿಲ್ಲ, ಕೆಲವರು ತುಂಬಾ ತೊಂದರೆ ಕೊಡ್ತಿರ್ತಾರೆ ಅವರ ಹುಡುಗಿಯರಿಗೆ. ಕೆಲವರು ಹೊಡಿತಾರೆ, ಕೆಲವರು ಬೈತಾರೆ, ಕೆಲವರು ಅನುಮಾನ ಪಡ್ತಾರೆ. ಈ ಥರದ್ದೆಲ್ಲ ನಡೆಯುತ್ತೆ. ಅಂಥ ಪರಿಸ್ಥಿತಿಲಿರೋ ಹೆಣ್ಮಕ್ಳಿಗೆ ಒಂದು ಕಡೆ ಬಾಯ್ ಫ್ರೆಂಡ್ ಬೇಕು ಅಂತ ಒಂದು ಮನಸ್ಸು, ಇನ್ನೊಂದು ಕಡೆ ಆ ಹಿಂಸೆ ತಡ್ಕೊಳಕ್ಕಾಗಲ್ಲ ಇನ್ನೊಂದು ಕಡೆ. ಅಂಥ ಹೆಣ್ಮಕ್ಳಿಗೆ ಓಡಿಯೋಸಿ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಕ್ಕೆ ಇಷ್ಟಪಡೋದು ಒಂದೇ ಒಂದು ವಿಷಯ ಏನಂತಂದ್ರೆ, ನಮ್ಮನ್ನ ನಾವು ಪ್ರೀತಿಸ್ಲಿಲ್ಲ ಅಂತಂದ್ರೆ ನಮಗಿಂತ ಹೆಚ್ಚು ಬೇರೆ ಯಾರು ನಮ್ಮನ್ನ ಪ್ರೀತಿಸಲ್ಲ. ನಮ್ಮನ್ನಷ್ಟೇ ನಾವು ಪ್ರೀತಿಸ್ಕೊಳ್ಬೇಕು ಅನ್ನೋದನ್ನು ತಪ್ಪಾಗತ್ತೆ, ಅವ್ರನ್ನಷ್ಟೇ ನಾವು ಪ್ರೀತಿಸ್ಬೇಕು ಅನ್ನೋದನ್ನು ತಪ್ಪಾಗತ್ತೆ. ಬಟ್ ಯಾರನ್ನ ನಾವು ಎಷ್ಟೇ ಪ್ರೀತಿಸಿದ್ರು ಆ ಪ್ರೀತಿಸೋರ್ ಮುಂದೆ ನಾವಿರ್ಬೇಕು. ನಮ್ಮನ್ನ ಹಿಂದೆ ಇಟ್ಟು ಅವ್ರನ್ನ ಪ್ರೀತಿಸಕ್ ಹೋದ್ರೆ ನಾವ್ ಯಾವಾಗ್ಲೂ ಹಿಂದೆ ಉಳ್ಕೊಂಡ್ಬಿಡ್ತೀವಿ. ಅಂಡ್ ನಾವು ಮುಂದೆ ಹೋಗೋದಕ್ಕಾಗಲ್ಲ. ಒಂದು ಕಾಂಪಿಟೇಷನ್ ಅಂತ ಅನ್ಕೋಬಹುದು, ಇನ್ನೊಂದು ಓವರ್ ರೂಲ್ ಅಂತ ಅನ್ಕೋಬಹುದು, ಡಾಮಿನೇಟ್ ಮಾಡ್ತಾ ಇದಾರೆ ಅಂತ ಅನ್ಕೋಬಹುದು. ಬಟ್ ನಮ್ಮನ್ನ ನಾವ್ ಯಾವತ್ತಾದ್ರೂ ಹಿಂದೆ ಇಟ್ರೆ ಅವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ನಾವು ಅದ್ರಲ್ಲೇನೆ ಕೊರ್ಗಿ ಸತ್ತೋಗ್ಬಿಡ್ತೀವಿ. ಬಿಟ್ರೆ ನಾವ್ ಯಾವತ್ತೂ ಬದುಕಕ್ಕಾಗಲ್ಲ. ನಮ್ಮನ್ನ ಯಾರೇ ಬಿಟ್ಟು ಹೋದ್ರೂ ನಾವು ಬದುಕ್ಬೋದು. ದೇವ್ರು ನಮ್ಗೆ ಬದುಕೋ ಶಕ್ತಿ ಕೊಟ್ಟಿರ್ತಾನೆ. ನಾವು ಅದನ್ನ ಕಂಡ್ಕೋಬೇಕು, ಎಲ್ಲಿ ಹೇಗೆ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದು. ನಾನು ಇದನ್ನ ಫೇಸ್ ಮಾಡಿದ್ದೀನಿ, ತುಂಬಾ ನೊಂದಿದ್ದೀನಿ. ಯಾಕಂದ್ರೆ ಅಷ್ಟು ಪ್ರೀತಿಸಿದೆ ನಾನು. ಪ್ರೀತಿಸಿದ ಮೇಲೆ ನೋವು ತಿಂದು ನಾವು ಮತ್ತೆ ಯಾವಾಗ ಕಂಬ್ಯಾಕ್ ಮಾಡ್ತೀವಲ್ಲ ನಮ್ಮ ಲೈಫಲ್ಲಿ, ನಮಗಿಂತ ಸ್ಟ್ರಾಂಗ್ ಇನ್ಯಾರೂ ಇರಲ್ಲ. ಆ್ಯಂಡ್ ನಮ್ಮಷ್ಟು ಪ್ರಾಕ್ಟಿಕಲ್ ಇನ್ಯಾರೂ ಆಗಕ್ಕೆ ಚಾನ್ಸ್ ಇಲ್ಲ. ಅಷ್ಟು ಪ್ರಾಕ್ಟಿಕಲ್ ಆಗ್ಬಿಡ್ತೀವಿ. ಆ್ಯಂಡ್ ಒಂದ್ಸತಿ
ಯು ಬಿಕಮ್ ಅ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ಯು ಥಿಂಕ್ ಲೈಕ್ ಈ ಥರ ಮಾಡಿದ್ರೆ ಇದಾಗುತ್ತೆ ಅನ್ನೋದು. ಈ ಚೆಸ್ ಆಡ್ತೀವಿ ಗೊತ್ತಾ, ಈ ಒಂದು ಹೆಜ್ಜೆ ಇಟ್ಟರೆ ನೆಕ್ಸ್ಟ್ ಅವ್ರು ಯಾವ ಮೂವ್ ಮಾಡ್ತಾರೆ ಆ್ಯಂಡ್ ನಾವು ಯಾವ್ದು ಮೂವ್ ಮಾಡಬೇಕು ಅಂತ ಆ ರೀತಿ ಆಗುತ್ತೆ ನಮ್ಮ ಲೈಫ್. ಸೊ ಕ್ಯಾಲ್ಕುಲೇಟಿವ್ ಇಲ್ಲದೆ ಹೋದ್ರೂ ಜೀವನನ ಸಲೀಸಾಗಿ ಸಾಗಿಸ್ಬೋದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಂಗಿರಲ್ಲ. ನಮ್ಮ ಜೀವನ ಯಾವ ಹೆಜ್ಜೆನ ಹೇಗೆ ಇಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೋದು. ತಪ್ಪು ಮಾಡಿದ್ರು ನಾವು ತಿದ್ಕೋಬೋದು, ದಟ್ಸ್ ಓಕೆ. ಬಟ್ ಅಟ್ಲೀಸ್ಟ್ ಯು ಹ್ಯಾವ್ ಟು ಅಟೆಂಪ್ಟ್. ನಾವು ಅಟೆಂಪ್ಟೇ ಮಾಡಲಿಲ್ಲ ಅಂತಂದರೆ ನಾವು ಸರಿನೋ ತಪ್ಪು ಅಂತ ಗೊತ್ತಾಗಲ್ಲ. ಅವತ್ತಿಂದ ಇವತ್ತಿನವರೆಗೂ ನನ್ನ ಹೆಜ್ಜೆ ಯಾವತ್ತೂ ಹಿಂದೆ ಇಟ್ಟಿಲ್ಲ. ಮುಂದೆ ಎಷ್ಟು ಸಾಧ್ಯನೋ ಅಷ್ಟು ಮುಂದೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ಸಕ್ಸಸ್ಫುಲ್ ಇನ್ ದ್ಯಾಟ್ ಅಂತ ಹೇಳ್ಬೋದು. ಜನ ನಮ್ಮನ್ನು ನಮ್ಮ ಕರಿಯರ್ ಸಕ್ಸಸ್ನ ನೋಡ್ತಾರೆ, ನಮ್ದು ದುಡ್ಡು ಎಷ್ಟು ಬಂದಿದೆ ಬಂದಿಲ್ಲ ಅನ್ನೋದನ್ನ ನೋಡ್ತಾರೆ, ನಮ್ಮ ರಿಲೇಷನ್ಶಿಪ್ನ ಹೊರಗಡೆ ನಾವೇನು ತೋರಿಸ್ತೀವಿ ಅದನ್ನು ನೋಡ್ತಾರೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕಿದ ಮೇಲೆ ನಾವು ಅವ್ರಿಗೆ ಏನು ಕೊಟ್ಟಿದ್ದೀವಿ ಅಂತ ನೋಡ್ತಾರೆ. ಬಟ್ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಯಾರು ನೋಡಲ್ಲ. ಸೊ ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸನ್ನು, ನಮ್ಮ ಹೃದಯನ ನಾವೇ ಕಾಪಾಡ್ಕೋಬೇಕು, ಬೇರೆ ಯಾರೂ ಬರಲ್ಲ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಸತಿ ನಾವು ಪ್ರೀತಿನಲ್ಲಿ ಬೀಳಬಾರ್ದು ಅಂತಲೂ ಏನಿಲ್ಲ. ಬಟ್ ನಮ್ಮ ಪ್ರಯಾರಿಟಿ ನಮಗಿರಲಿ, ನಮ್ಮನ್ನು ನಾವು ಫಸ್ಟ್ ನೋಡ್ಕೋಬೇಕು. ನಮ್ಮನ್ನು ನಾವೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಮುಂದೆ ಯಾರೋ ಬರೋರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾವು ಹೇಗೆ ಅನ್ಕೊಳ್ಳೋದಕ್ಕೆ ಸಾಧ್ಯ? ವಾವ್. ತನಿಷಾ, ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.